ಸೊ ಈ ಬಗ್ಗೆ ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಇದ್ದಾರೆ, ವಕ್ತಾರು. ನಮಸ್ತೆ ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎಂ ಜಿ ಮಹೇಶ್ ಅವರು ಇದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಬದುಕು ವರ್ಸಸ್ ಭಾವನೆ ಯಾವುದು ಮುಖ್ಯ? ಬದುಕು ಮುಖ್ಯ. ಭಾವನೆ ಅನ್ನೋದು ಏನು ಗೊತ್ತಾ, ಅವರವರ ವೈಯಕ್ತಿಕವಾದಂಥದ್ದು. ಸರ್ಕಾರದ ಹೊಣೆಗಾರಿಕೆ ಜವಾಬ್ದಾರಿ ಏನಂದ್ರೆ ಜನಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು, ಮತ್ತು ಅವ್ರನ್ನ ಮೇಲ್ಮಟ್ಟಕ್ಕೆ ತಂದು ಎಲ್ಲರೂ ಸಮಾನತೆ ಅಂತ ತರುವಂಥದ್ದು, ಅವ್ರಿಗೆ ಯೋಜನೆಗಳನ್ನ ಕೊಡುವಂಥದ್ದು. ಯಾವಾಗ ಸಂಕಷ್ಟದಲ್ಲಿದ್ದಾರೆ ಅವರು ಆರ್ಥಿಕವಾಗಿ, ಅವರ ಆದಾಯಗಳು ಕಡಿಮೆ ಆಗ್ತಾ ಇದೆ, ವೆಚ್ಚ ಡಬಲ್ ಆಗ್ತಾ ಇದೆ, ಅವರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಇಡೀ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ದೇಶ, 100 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ದೇಶದಲ್ಲಿ ಈಗಿನ ಸರ್ಕಾರ 9 ವರ್ಷಗಳಲ್ಲಿ. ಈ ಥರ ಸಮಸ್ಯೆಗಳಿದ್ದಾಗ ಅವ್ರಿಗೆ ಸಹಾಯ ಮಾಡಬೇಕಾದ್ದು ಸರ್ಕಾರಗಳ ಹೊಣೆ. ಆಮೇಲೆ ಈ ಗ್ಯಾಸ್ ಸಿಲಿಂಡರ್ ಬೆಲೆ 1000 ದಾಟ್ಬಿಡ್ತು, ಪೆಟ್ರೋಲ್ ಡೀಸೆಲ್ ಬೆಲೆ 100 ದಾಟ್ಬಿಡ್ತು, ಡಾಲರ್ ಬೆಲೆ 83 ದಾಟ್ಬಿಡ್ತು. ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಏನು ಮಾಡಬೇಕಲ್ಲಿ ಸರ್ಕಾರಗಳು ಅವ್ರಿಗೆ ಜನತೆಗೆ ಯಾರ್ಯಾರು BPL ಅಂತ ಬರ್ತಾರೆ, ಈಗ ನಾವು 10 ವರ್ಷ ಇದ್ದಾಗ 2004ರಿಂದ 2014ರವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತೆಗೆದುಕೊಂಡು ಬಂದು, ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದು, ಆಮೇಲೆ ಆರೋಗ್ಯ ಒಂದು ಯೋಜನೆ ತೆಗೆದುಕೊಂಡು ಬಂದು. ಯಾಕೆ ತಗೊಂಡು ಬಂದದಂದರೆ ಜನಗಳಿಗೆ ಅಗತ್ಯ ಅದಿದೆ. ಇವಾಗಲೂ ಮುಂದುವರೆದ ಭಾಗವಾಗಿ ಆಫ್ಟರ್ ಕೋವಿಡ್ ಜನಗಳು ಭಾಳ ಕಷ್ಟದಲ್ಲಿದ್ದಾರೆ, ಅವರಿಗೆ ಹಣಕಾಸಿನ ಅಗತ್ಯ ಇದೆ. ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇದೆಯಾ? ಯಾರಾದರೂ ರೈತರ ಸಾಲ ಮನ್ನಾ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ? ರೈತರ ಪರವಾಗಿ ಏನಾದ್ರು ಒಂದು ಯೋಜನೆ ಮಾಡ್ತಾ ಇದೆಯಾ? ಇರೋ ಸಬ್ಸಿಡಿನೂ ತಗೊಂಡು ಬಿಡ್ತಾ ಇದ್ದಾರೆ, ಆ ಫರ್ಟಿಲೈಸರ್ ಮೇಲೆ ಇರ್ತಕ್ಕಂಥ ಸಬ್ಸಿಡಿಗಳ ಕಿತ್ತಾಕ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ದೇಶದಲ್ಲಿದೆ. ಈ ಸಮಯದಲ್ಲೇನು ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಏನು ಬೇಕು ಅವ್ರಿಗೆ ಈ ಯೋಜನೆಗಳನ್ನ ಮಾಡಿದೆ. ಇಡೀ ಪ್ರಪಂಚದಲ್ಲಿ ಹೊಸ ಒಂದು ಸಿಸ್ಟಮ್ ಇದೆ, ಏನಂದರೆ ಸಾರ್ವತ್ರಿಕ ಮೂಲ ಆದಾಯ ಅಂತ. ಅದನ್ನು ನಾವು 2019ರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಮ್ಯಾನಿಫೆಸ್ಟೋಲ್ಲಿ ಹಾಕೊಂಡಿದ್ವಿ, ನ್ಯಾಯ ಯೋಜನೆ ಅಂತ. ಆ ಯೋಜನೆ ಅವಾಗ ಪರಿಣಾಮಕಾರಿಯಾಗಿ ನಾವು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇವಾಗ ಗ್ಯಾರಂಟಿ ಯೋಜನೆ ಮುಖಾಂತರ ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ. 1,50,00,000 ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ ಹೋಗ್ತಾ ಇದೆ ಇವಾಗ, ಝೀರೋ ಬಿಲ್ಲು. 1,50,00,000 ಕುಟುಂಬಗಳಂದರೆ ಸರಿಸುಮಾರು 4 ಕೋಟಿಗಿಂತ ಜನ ಜಾಸ್ತಿ ಆಗ್ತಾರೆ. ಆಮೇಲೆ ಅನ್ನಭಾಗ್ಯದಲ್ಲಿ 4,30,00,000 ಜನತೆಗೆ ಅನ್ನಭಾಗ್ಯದ ಯೋಜನೆ ಹೋಗ್ತಾ ಇದೆ. ಅತ್ಯಂತ ದೊಡ್ಡ ಯೋಜನೆ ಅದು, ಇಡೀ ದೇಶದಲ್ಲಿ ಒಂದು ಮಾದರಿ ಅಲ್ವಾ ಇವೆಲ್ಲ. ಅದು 5 kg ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ರಾಗಿ, ಅಕ್ಕಿ, ಜೋಳ ಮಿಕ್ಸ್ ಮಾಡಿ 5 kg ಕೊಟ್ಟು 5 kg ಹಣವನ್ನು, ಅದು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿನಲ್ಲಿ 1,12,00,000 ಮಹಿಳೆಯರಿಗೆ ಹಣ ವರ್ಗಾವಣೆ ಆಗ್ತಾ ಇದೆ, ಸರಾಗವಾಗಿ ಆಗ್ತಾ ಇದೆ. ಆಮೇಲೆ ಈಗ ಶಕ್ತಿ ಯೋಜನೆ ತೊಗೊಂಡ್ಬರ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ 130 ಕೋಟಿ ಪ್ರವಾಸಗಳಾಗಿದೆ, 3,150 ಕೋಟಿ ಹಣ ಬಿಡುಗಡೆ ಆಗಿದೆ ಅವರಿಗೆ, ನಿಗಮ ಮಂಡಳಿಗಳಿಗೆ, ಸಂಸ್ಥೆಗಳಿಗೆ. ಆಮೇಲೆ ನಾಳೆಯಿಂದ ಯುವ ನಿಧಿ ಒಂದು ಶುರು ಮಾಡ್ತಾ ಇದ್ದೀವಿ. ಸೊ ಇದು ಬಹಳ ಮುಖ್ಯವಾದ್ದು. ಯಾರು ಬಡವರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಅವ್ರನ್ನ ನೀವು ಬರೀ ಭಜನೆ ಮಾಡಿ, ನೀವು ಚಪ್ಪಾಳೆ ಹೊಡೀರಿ, ತಮಟೆ ಹೊಡೀರಿ, ದೀಪ ಹಚ್ಚಿ, ಅವು ಒಮ್ಮೆ. ಬಟ್ ಬದುಕಿಗೆ ಏನಾದ್ರು ಕೊಡಬೇಕಲ್ಲ. ಅದು ಈ ಕೇಂದ್ರ ಸರ್ಕಾರ ಆ ತರ ಒಂದು ಯಾಮಾರಿಸ್ತದೆ. ಈಗ 20 ಲಕ್ಷ ದೀಪ ಹಚ್ಚೋದನ್ನ ಕಿಂಡಲ್ ಮಾಡ್ತಾ ಇಲ್ಲ, ಕಿಂಡಲ್ ಒಂದ್ಸಲ ನೋಡಿ, ಏನ್ ಗೊತ್ತಾ, ಅದನ್ನು ಒಮ್ಮೆ, ಬಟ್ ಅದನ್ನು ಯಾವಾಗ್ಲೂ ಅದನ್ನೇ ಮಾಡಿ ಡಿಲೀಟ್ ಮಾಡಕ್ ಹೋಗ್ಬಾರ್ದು. ಸರ್ಕಾರಗಳು ಹೊಣೆಗಾರಿಕೆ ಅಲ್ಲ. ನೀವು ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ತೀರಾ ಅಂತ ಅನ್ಕೊಳ್ತೀನಿ, ಮನೆಯಲ್ಲಿರೋ ದೀಪ ಹಚ್ತೀವಿ, ಅದು ಸರ್ಕಾರ ಹೊಣೆಗಾರಿಕೆ ಅಲ್ಲ. ಅದನ್ನ ಕಿಂಡಲ್ ಮಾಡೋದಿದೆಯಲ್ಲ, ಸರ್ಕಾರದ ಹೊಣೆಗಾರಿಕೆ ಅಲ್ಲ. ನೀವು ಹೇಳ್ಬೇಕು, ಸರ್ಕಾರದ ಹೊಣೆಗಾರಿಕೆ ಅಲ್ಲ, ನೀವು ಬಾಯಿ ಮುಚ್ಕೊಂಡು ಹೋಗ್ರಿ ಅನ್ಬೇಕು ಸರ್ಕಾರದವ್ರಿಗೆ. ಎಸ್ ಎಂ ಜಿ ಮಹೇಶ್ ಅವರೇ, ಬದುಕು ಕೊಡ್ತಾ ಇಲ್ಲ, ನೀವು ಬರೀ ಭಾವನಾತ್ಮಕವಾಗಿ ಇರುವಂತ ವಿಚಾರಗಳನ್ನ ಇಟ್ಕೊಂಡು ಜನರನ್ನ ವೋಟ್ಗಳನ್ನ ಕಿತ್ಕೊಳ್ತಾ ಇದ್ದೀರಾ, ಬರೀ ಎಮೋಷನಲ್ ಕಾರ್ಡ್ಗಳನ್ನ ಪ್ಲೇ ಮಾಡ್ತೀರಾ. ಸೊ ಬಿಗ್ಗೆಸ್ಟ್ ಎಲಿಗೇಷನ್ ಬಿಜೆಪಿ ಮೇಲೆ ಇರೋದು. ಕಾಂಗ್ರೆಸ್ಸಿಗರು ಈ ದೇಶದ ಜೊತೆ ಕನೆಕ್ಟಿವಿಟಿ ಇಲ್ಲ ಅಂತಕ್ಕಂಥ ರೀತಿ ಅವರ ಹೇಳಿಕೆ, ಅವರ ಮಾತುಗಳಲ್ಲಿ ಗೊತ್ತಾಗ್ತದೆ. ಅಲ್ಲ, ನೀವು ಭಾವನಾತ್ಮಕ ಕಾರ್ಡ್ಗಳನ್ನು ಪ್ಲೇ ಮಾಡೋದಲ್ಲ. ಒಂದು ನಿಮಿಷ ಪ್ರಾರಂಭದಲ್ಲಿ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ, ಈ ದೇಶದ ಏನೀಗ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಏನು ಕಾರ್ಯಚಟುವಟಿಕೆ ಇದೆ, ಅದ್ರ ಹಿಂದ್ಗಡೆ ಬಹಳ ದೊಡ್ಡದಾದಂಥ ಒಂದು ಇತಿಹಾಸ ಇದೆ, ಒಂದು ಸಂಘರ್ಷ ಇದೆ. ಆಯಿತಾ? ತನ್ನ ಗುರಿ ಸಾಧನೆಗೋಸ್ಕರ ಅನೇಕ ದೇಶಗಳು ಚಪ್ಪನ್ರಾಗ ಅಲ್ದು 100 ವರ್ಷಗಳು ಒಂದು ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಡಿದಂಥ ಇಸ್ರೇಲ್ ನಮ್ಮ ಕಣ್ಮುಂದೆ ಇದೆ. 500 ವರ್ಷಗಳ ಕಾಲ ದೀರ್ಘ ಸಂಘರ್ಷದ ನಂತರ ಉದ್ಭವ ಆಗಿರ್ತಕ್ಕಂಥ ಇವತ್ತೇನು ರಾಮ ಮಂದಿರದ ನಾವು ವಿಚಾರವನ್ನೇ ನೀವು ಭಾವನಾತ್ಮಕ ಅಂತ ಹೇಳೋದು ಅಂತ ನಾನು ಅರ್ಥ ಮಾಡಿಕೊಂಡು ಮಾತನಾಡ್ತಾ ಇರೋವಂಥದ್ದು ಏನಿದೆ. 77 ಬಾರಿ ಈ ರಾಮ ಜನ್ಮಭೂಮಿ ವಿಚಾರವಾಗಿ ಬೇರೆ ಬೇರೆ ವಿದೇಶಿ ಆಕ್ರಮಣಕಾರರು ಆಕ್ರಮಣ ಮಾಡಿದ್ರು. ಬಾಬರ್ 4 ಬಾರಿ ಮಾಡ್ದ, ಮೀರ್ ಬಾಕಿ ಮಾಡ್ದ, ಔರಂಗಜೇಬ್ ಮಾಡ್ದ, ಬೇರೆ ಬೇರೆಯವರೆಲ್ಲರೂ 77 ಬಾರಿ ಮಾಡಿದ್ರು. 78ನೇ ಬಾರಿ ಯಾರು ಆಕ್ರಮಣ ಮಾಡ್ತಿದ್ದಾರೆ ರಾಮನ ವಿರುದ್ಧ ಅಂದರೆ ಕಾಂಗ್ರೆಸ್.
ಏನೋ 78 ಸ್ವಲ್ಪ ಇರ್ರಿ ಇರ್ರಿ ಸ್ವಲ್ಪ ಇರ್ರಿ ಸಾಕು ಬಿಜೆಪಿ ಇರ್ರಿ ಸಾಕು ಮಧ್ಯ ಮಾತಾಡ್ಲಿಲ್ಲ ಡಿಸೆನ್ಸಿ ಕಲೀರಿ ಡಿಸೆನ್ಸಿ ಕಲೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನೀವು RSS ಶಾಖೆಯಿಂದ ಬರ್ತೀರಾ ನೀವು ಇದೆಲ್ಲ ನಿಮ್ಮ ಕುತಂತ್ರ ಟೈಮ್ ಕುಚೋದ್ಯ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ ಚಾನಲ್ಗೆ ನೀವು ಕುಚೋದ್ಯ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ ನೀವು ಅಲ್ಲಿ ಸರಿಯಾಗಿ ಮಾತಾಡಿ ರಾಮನ ಬಗ್ಗೆ ರಾಮನ ವಿರುದ್ಧ ಬೇರೆಯವರೆಲ್ಲ ವಿದೇಶ ಆಕ್ರಮಣ ಬಿಜೆಪಿ ವಕ್ತಾರರಾಗಿ ಮಾತಾಡ್ಬೇಕಾದ್ರೆ ಯಾರು ಇಂಟರ್ಫಿಯರ್ ಆಗಿಲ್ಲ. ಮಾತಾಡ್ಬೇಕಾದ್ರೆ ಯಾರು ಇಂಟರ್ಫಿಯರ್ ಆಗಿಲ್ಲ. ಬಿಜೆಪಿ ವಕ್ತಾರರು ಗೋಡ್ಸೆಯ ಆರಾಧಕ ತರ ಮಾತಾಡ್ತಾರೆ. ನಿಮ್ಮ ಮಾತಿನ ಅರ್ಥ ಆಗ್ತದೆ. ನಿಮ್ಮ ನಾಲಿಗೆ ನಿಮ್ಮ ಸಂಸ್ಕೃತಿ ಸರಿಯಾಗಿ ಮಾತಾಡಬೇಕು. ನಟರಾಜ್ ಗೌಡ್ರೆ ಕಾಂಗ್ರೆಸ್ ಅವ್ರ ಮಾನ ಮರ್ಯಾದೆ ಏನು ಅಂತ ಗೊತ್ತಿದೆ ಇರ್ಲಿ. ಕಾಂಗ್ರೆಸ್ಸಿಗರ ಮಾನ ಮರ್ಯಾದೆ ಏನು ಅಂತ ಗೊತ್ತಿದೆ ಸಾಕು. ಕಾಂಗ್ರೆಸ್ಸಿಗರ ಮಾನ ಮರ್ಯಾದೆ ಮಾನ ಮರ್ಯಾದೆ ಅದೇ ವಿಚಾರ ಎಚ್ಚರಿಕೆ ಕೊಡ್ತೇನೆ. ನಾನು ಲೀಗಲ್ ಆಕ್ಷನ್ ಸಮಾಜಕ್ಕೆ ಏನು ಲೀಗಲ್ ಆಕ್ಷನ್ ತಗೊಂಡ್ಬಿಡ್ತೀವಿ. ನಿಮ್ಮ ನಾಲಿಗೆ ನಿಮ್ಮ ನಾಲಿಗೆ ನಿಮ್ಮ ಸಂಸ್ಕೃತಿ ನಿಮ್ಮ ಯೋಗ್ಯತೆಗೆ ಜನಗಳಿಗೆ ನಿಮ್ಮ ಯೋಗ್ಯತೆಗೆ ಜನಗಳಿಗೆ ವಿದ್ಯಾಭ್ಯಾಸ ಆಗಿಲ್ಲ. ಎಲ್ಲರ ಮೇಲೆ ಸಾಲ ಹೊರಿಸ್ಬಿಟ್ಟು ಜನಗಳ ಮೇಲೆ ಬೆಲೆ ಏರಿಕೆ ಯೋಗ್ಯತೆ ಇಲ್ಲ ನಿಮಗೆ. 77 ಬಾರಿ ಆಕ್ರಮಣ ಆಗಿದೆ. 72ನೇ ಆಕ್ರಮಣದ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ನೋಡಿ, ರಾಮನ ಅಸ್ತಿತ್ವದಿಂದ ರಾಮನ ಕಲ್ಪನೆ ತನಕ ಹಿಡಿದು ರಾಮ ಪೂಜೆ ತನಕ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅದನ್ನು ವಿರೋಧ ಮಾಡ್ತಾ ಬರ್ತಾ ಇರ್ತದೆ. ಯಾವ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ಸು ಈ ದೇಶದ ಜನರುಗಳ ಭಾವನೆಗೆ ತಕ್ಕಂತೆ ಅದಕ್ಕೆ ಸ್ಪಂದನೆ ಮಾಡೋಂಥ ಕೆಲಸವನ್ನೇ ಮಾಡಲಿಲ್ಲ. ಸಿದ್ದರಾಮಯ್ಯ ರಾಮ ಮಂದಿರ ಕಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ಇದರದ್ದು ಬಹಳ ಸಿಗ್ನಿಫಿಕೆನ್ಸ್ ಇರ್ತಕ್ಕಂಥದ್ದು ರಾಮ ಮಂದಿರದಂತಲ್ಲ. ನಾನು ಅದೇ ಹೇಳಿದೆ, ಬದುಕಿನ ವಿಚಾರದಲ್ಲಿ ಮಾತಾಡೋದೇ ಇಲ್ಲ, ಬರೀ ಭಾವನಾತ್ಮಕ ವಿಚಾರ ಮಾತಾಡ್ತೀರಾ ಅನ್ನೋದೇ. ನೀವು ಹೇಳಕ್ ಬಿಡಿ, ಒಂದು ನಿಮಿಷ ಹೇಳ್ತೀನಿ. ಬದುಕು ಮತ್ತೆ ಭಾವನೆ ಎಂತವನ್ನ, ಇದು ಭಾವನೆಯ ಪ್ರಶ್ನೆನೇ ಅಲ್ವೇ ಅಲ್ಲ. ಇಡೀ ರಾಮ ಅಂತಕ್ಕಂಥದ್ದು ನೀವು ಅಷ್ಟು ಸಣ್ಣದಾಗಿ ಸೀಮಿತ ಮಾಡಬೇಡಿ. ಯಾವುದೋ ಒಂದು ಭಾವನೆ ಅಂತಕ್ಕಂಥದ್ದು ಅಂತ ಮಾಡಬೇಡಿ. ಭಾವನೆಗಿಂತ ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಉದಾತ್ತ ಒಂದು ಉದ್ದೇಶ ಇರುತ್ತೆ. ಯಾವುದು ಉದ್ದೇಶ? ಹಾಗಾದರೆ ಸಂವಿಧಾನ ರಚನೆ ಮಾಡಿದಂಥವ್ರಿಗೆ ಅದಕ್ಕಿಂತ ಇವ್ರಿಗೆ ಗೊತ್ತಾ? ಮೊದಲನೇ ಪುಟದಲ್ಲಿ ರಾಮರಾಜ ಆಗಬೇಕು, ರಾಮನ ಫೋಟೋ ಇಟ್ಬಿಟ್ಟು ಸಂವಿಧಾನ ಬರ್ದಾರಪ್ಪ. ಅಂಬೇಡ್ಕರ್ಗಿಂತ ಇವರ ಪೂಜ್ಯ ಅಂಬೇಡ್ಕರ್ಗಿಂತ ಇವತ್ತಿನ ಚಿಲ್ಲರೆ ಕಾಂಗ್ರೆಸ್ನವರ? ಅವ್ರು ನನ್ನನ್ನು ಯಾಕೆ ಯೂಸ್ ಮಾಡಿದ್ರು ನಾನು ಗೊತ್ತಾಗ್ಬೇಕು. ಗೊತ್ತಾಯ್ತಾನೆ ಅವ್ರು ನಮ್ಮನ್ನು ಯೂಸ್ ಮಾಡಿರ್ತಾನೆ. ಬಿಜೆಪಿಯವರ ಸಂಸ್ಕೃತಿ ಇದೆ, ಅವರ ನಾಲಿಗೆಯಲ್ಲಿ ಏನು ಬರುತ್ತೆ, ಅವರ ಸಂಸ್ಕೃತಿ, ಅವರ ಯೋಗ್ಯತೆ ಸರಿ. ಶಾಖೆಗಳಿಂದ ಬಂದವರೆಲ್ಲ ಇದೇ ಯೋಗ್ಯತೆ ಹೇಳಿದ್ರ? ನೀವು ಅವ್ರು ಮಾತಾಡಿದಾಗ ಅವ್ರಿಗೆ ಹೇಳಿದ್ರ? ಅವ್ರು ನಮ್ಗೆ ಮಾತಾಡಿದ್ರು, ನೀವು ಕೇಳಿಸ್ಕೊಂಡ್ರು. ನಾವು ಅಬ್ಯೂಸಿವ್ ಮಾತಾಡಿಲ್ಲ ನಾನು. ನೀವು ಅವ್ರು ಮಾತಾಡಿದ್ರು, ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿಲ್ಲ ನಾನು. ನಾಲ್ಗೆ ಕಟ್ ಮಾಡ್ತೀವಿ ಅಂತ ಮಾತಾಡಿದ್ರು. ನೀವು ತಡೆದ್ರ? ನೀವು ನಾಲ್ಗೆ ಕಟ್ ಮಾಡ್ತೀವಿ ಅಂದ್ರೆ ಏನ್ ಮಾತಾಡ್ತೀರಿ? ನಿಮ್ಮ ನಾಲ್ಗೆ ಹೇಳುತ್ತೆ ನಿಮ್ಮ ಸಂಸ್ಕೃತಿನ ಅಂತ ತಡೆದ್ರ? ಗೊತ್ತಾಯ್ತಾನೆ? ಅವ್ರಿಗೂ ಅರ್ಥ ಆಗ್ಬೇಕಲ್ಲ ಭಾಷೆ ಅನ್ನೋದೇನು ಅಂತ. ಅದೇ ಭಾಷೆ ಅರ್ಥ ಮಾಡ್ಬೇಕಲ್ಲ. ನಾನು ನಟರಾಜ್ ಗೌಡ್ರಿಗೆ ಮಾತಾಡ್ತಾ ನಾನು ಇವ್ರ ಭಾಷೆ ಉದ್ದೇಶ ಮಾತಾಡ್ತಾ ಪ್ರಶ್ನೆ ಇರೋದು. ಇಲ್ಲ, ನೀವು ಕಟ್ ಮಾಡಬಾರ್ದು, ನೀವು ಹಂಗ್ ಮಾಡಬಾರ್ದು. ನೀವು ಪ್ರಶ್ನೆ ಕೇಳಿದ್ಮೇಲೆ ನೀವು ಹಂಗ್ ಮಾಡಬಾರ್ದು. ನೀವು ನಂಗೆ ಡೆಲಿವರ್ ಮಾಡಕ್ ಬಿಡ್ಬೇಕಲ್ಲ. ಬರ್ತೀನಿ ರೀ ಸರ್. ಗಂಗಾಧರ ಮೂರ್ತಿ ಸರ್, ಈ ಬದುಕು ಭಾವನೆಗಳ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಇವತ್ತು ಅನೇಕ ನಾಯಕರುಗಳು ಮಾತನಾಡಿರೋದು ಇದೇ ವಿಚಾರನೇ. ನಾವು ಗ್ಯಾರಂಟಿ ಕೊಟ್ಟು ಜನರ ಬದುಕನ್ನು ಕಟ್ತಾ ಇದೀವಿ, ಬಿಜೆಪಿ ಬರೀ ಭಾವನಾತ್ಮಕ ವಿಚಾರದಲ್ಲಿನೇ ಎಮೋಷನಲ್ ಕಾರ್ಡ್ ಆಡ್ಕೊಂಡು ಚುನಾವಣೆಗೆ ಹೋಗ್ತಾರೆ ಅನ್ನೋದು. ಈಗ ಎರಡು ಸಬ್ಜೆಕ್ಟನ್ನು ಒಟ್ಟಿಗೆ ಇಟ್ಟಿರೋದ್ರಿಂದ ಎರಡನ್ನು ತಾಳೆ ಹಾಕಿ ಮಾತಾಡೋದು ಇವತ್ತಿನ ರಾಜಕಾರಣದಲ್ಲಿ ಕಷ್ಟ. ಒಂದು, ಎರಡೂ ಪಾರ್ಟಿಗಳು, ನಾನು ರಾಮನ ವಿಚಾರ ತಗೊಂಡ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಜಕೀಯನೇ ಮಾಡ್ತಿರೋದು, ಬದುಕನ್ನು ಕಟ್ಟಿ ಗ್ಯಾರಂಟಿ ಅಂತ ಮಾಡ್ತಾ ಇರೋದು ಅವರು ಕೂಡ ಮಾಡ್ತಾ ಇರೋದು ರಾಜಕೀಯನೇ.
ಅವ್ರದ್ದು ಫಸ್ಟ್ ಹೇಳ್ಬಿಡ್ತೀನಿ. ಅದು ಇದರದೇನು ಇಡೀ ದೇಶಕ್ಕೆ ಗೊತ್ತಿರೋದು, ಅವರು ಒಪ್ಕೊಂಡಿದ್ದಾರೆ. ಹೌದು, ನಾವು 75 ವರ್ಷ ಮಾಡೋಕ್ಕಾಗದೇ ಇರೋ ಕೆಲಸ ನಾವು ರಾಮ ಮಂದಿರ ಕಟ್ತೀವಿ ಅಂತ ಅವರು 40 ವರ್ಷಗಳ ಪ್ರಾರಂಭ ಆದ ರಾಜಕಾರಣದಿಂದ ಹೇಳ್ಕೊಂಬಂದಿದ್ದಾರೆ. ಅದನ್ನು ಮಾಡಿದ್ದಾರೆ. ಅದನ್ನು ಮಾಡಿದಾಗ ಅದನ್ನು ಕ್ರೆಡಿಟ್ ತಗೊಳ್ಳೋದು ಅವ್ರ ಧರ್ಮ. ಅದೇನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು, ಅನಿವಾರ್ಯವಾಗಿ ಜನ ಕೊಡ್ತಾರೆ. ಈ ಬದುಕು ವಿಚಾರವಾಗಿ ಗ್ಯಾರಂಟಿ ವಿಚಾರ ಮಾತಾಡ್ತಿದ್ದಾರಲ್ಲ, ನಾನು ಒಂದೇ ಒಂದು ಕೇಳೋದು, ಈ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಿದ್ರು, ಡಿ ಕೆ ಶಿವಕುಮಾರ್ ಒಂದು ಹೇಳ್ತಿದ್ರು, 5 ಗ್ಯಾರಂಟಿಗಳು ಸಮರ್ಪಕವಾಗಿ ಎಲ್ಲರ ಮನೆಗೆ ತಲುಪಿದೆ ಅಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಇಲ್ಲಿ ಕೂತಿರೋ ನಟರಾಜ್ ಗೌಡರು ಹೇಳಿದ್ರು. ಸಮರ್ಪಕವಾಗಿ ತಲುಪಿದ್ರೆ ಅದನ್ನು ಮಾನಿಟರ್ ಮಾಡೋಕ್ಕೆ ಈ ಸಮಿತಿಗಳೇಕೆ? ಮಧ್ಯವರ್ತಿಗಳಿಲ್ಲದೆ ಎಲ್ಲರ ಮನೆಗೆ ಹೋಗಿದೆ ಅಂತ ಅಂದರು. ಇವ್ರು ಯಾರಂಗಾರೆ? ಕಾಂಗ್ರೆಸ್ಸಿನ ವರ್ಕರ್ಸ್ನ ನೀವು ತಂದು ಮಧ್ಯದಲ್ಲಿ ಇಡ್ತಾ ಇದ್ದೀರಲ್ಲ, ಏನವರು? ಅದು ಕ್ಯಾಬಿನೆಟ್ ದರ್ಜೆ ಕೊಟ್ಟು ಇವತ್ತೆಂಥ ಈ ಸರ್ಕಾರಕ್ಕೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂದರೆ, ಬರ ಪರಿಹಾರದಲ್ಲಿ ಬರ ತಾಲೂಕುಗಳು 230 ತಾಲೂಕುಗಳು, ರೈತನ ಅಕೌಂಟಿಗೆ 2,000 ರೂಪಾಯಿ ಹಾಕೋಕ್ಕಾಗಿಲ್ಲ. ಇಲ್ಲಿ 25 ಕೋಟಿ 50 ಕೋಟಿ 150 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ಕೊಂಡು ಗಂಜಿ ಕೇಂದ್ರಗಳನ್ನು ಓಪನ್ ಮಾಡ್ಕೊಂಡು, ಕಾಂಗ್ರೆಸ್ಸಿನ ನಾಯಕರುಗಳು ಚುನಾವಣೆಗೆ ಬಂದು ಸಹಾಯ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಎಲ್ಲಿ ಕೈ ಕೊಡ್ತಾರೋ ಅಂತ ಬೈದಲ್ಲಿ ಅವ್ರನ್ನೆಲ್ರಿಗೂ ನೀವು ಒಂದೊಂದು ಕೇಂದ್ರ ಸ್ಥಾಪನೆ ಮಾಡಿ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಸರ್ಕಾರದ ಟ್ಯಾಕ್ಸ್ ಪೇಯರ್ ಮನಿಯನ್ನು ಮಿಸ್ಯೂಸ್ ಮಾಡ್ತಿಲ್ಲ. ನೀವು 10 ತಿಂಗಳಲ್ಲಿ ಒಂದೇ ಒಂದು ಗುದ್ದಲಿ ಪೂಜೆ ಆಗಿಲ್ಲ, ಕಾಮಗಾರಿ ಆಗಿಲ್ಲ, ಒಂದೇ ಒಂದು ಪ್ರಾರಂಭ ಮಾಡಿಲ್ಲ. ಎಲ್ಲ ಇಲಾಖೆಗಳು ಹಣ ಇಲ್ದಲೆ ಪರದಾಡ್ತಿದ್ದಾವೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಆಲ್ಸೋ. ಸಿದ್ದರಾಮಯ್ಯನವರು ಇದನ್ನು ಯಾಕೆ ಒಪ್ಕೊಂಡ್ರೆ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರು ಖಾಸಗಿಯಾಗಿ ಮಾತಾಡಿದ್ರೆ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡೋದೇ ಭಾರಿ ದೊಡ್ಡ ಕಷ್ಟದ ಕೆಲಸ ಇದೆ. ಅವರ ಆರ್ಥಿಕ ಸಲಹೆಗಾರರು ಮೊನ್ನೆ ಹೇಳಿದ್ದಾರೆ, 56,000 ಕೋಟಿ ದೊಡ್ಡ ಹೊರೆ, ಇದು ಮಾಡೋಕ್ಕಾಗಲ್ಲ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಆರ್ಥಿಕ ಸಲಹೆಗಾರರು. ಮೊನ್ನೆ ಹೊಸದಾಗಿ ಅಪಾಯಿಂಟ್ ಆದವರು ರಾಯರೆಡ್ಡಿ ಅವರು. ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಕೂಡ ಮೊನ್ನೆ ಮುಖ್ಯಮಂತ್ರಿಯವರಿಗೆ ಎಷ್ಟು ಸಲಹೆಗಾರಿದ್ದಾರೆ ಗೊತ್ತಾ? ಸಿದ್ದರಾಮಯ್ಯನವರಂತ 40-45 ವರ್ಷದ ರಾಜಕಾರಣ ಅನುಭವ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಸಲಹೆಗಾರರು ಬೇಕಾ? ನಾನು ಕೇಳೋದು. ಪತ್ರಿಕಾ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, ಸಾಮಾಜಿಕ ಸಲಹೆಗಾರರು, ಮತ್ತು ಇನ್ನೊಂದೇನು ಸ್ಟ್ರಾಟಜಿಸ್ಟ್ ಸಲಹೆಗಾರರು. ಸ್ಟ್ರಾಟಜಿ ಮಾಡಿದವ್ರಿಗೆ ನೀವು ಸರ್ಕಾರದ ಪಾರ್ಟಿಯಿಂದ ಸಾಕಷ್ಟು ಹಣ ಕೊಟ್ಟು ಸ್ಟ್ರಾಟಜಿ ಮಾಡಿಸ್ಕೊಂಡು ಗೆದ್ದಿದ್ದೀರಾ ಸ್ವಾಮಿ. ಮತ್ತಿನ್ನೇನು ಸ್ಟ್ರಾಟಜಿ? ಸರ್ಕಾರದೊಳಗಡೆ ಸ್ಟ್ರಾಟಜಿ. ರಾಜಕೀಯ ಸಲಹೆಗಾರರು. ಹಾಂ, ಅದಲ್ದಲ್ಲೇ 3 ಜನ ರಾಜಕೀಯ ಕಾರ್ಯದರ್ಶಿಗಳು, ಅವ್ರಿಗೆಲ್ರಿಗೂ ಕ್ಯಾಬಿನೆಟ್ ದರ್ಜೆ. ಸರ್ಕಾರದ ಹಣ, ಸಾರ್ವಜನಿಕರ ಟ್ಯಾಕ್ಸ್ ಕಟ್ಟಿದ ಹಣ ಪೋಲಾಗ್ತಾ ಇಲ್ವಾ? ಇದು ಎಷ್ಟು ಸರಿ? ನೀವೇ ಹೇಳಿದ್ದು, ನಂಗೆ ಗೊತ್ತಿಲ್ಲ. ಈಗ ಇನ್ನೊಂದು, ಬದುಕು ಮತ್ತು ಭಾವನೆಗೆ ಕನೆಕ್ಟ್ ಮಾಡಿ, ಭಾವನೆಗೆ ಬೆಳೆಸಬಾರ್ದು, ಭಾವನಾತ್ಮಕವಾಗಿ ರಾಜಕಾರಣ ಮಾಡಬಾರ್ದು ಅಂತ ಮೊನ್ನೆ ಶಿವಕುಮಾರ್ ಹೇಳಿದ್ರು. ಧರ್ಮದಲ್ಲಿ ರಾಜಕೀಯ ಬೇಡ, ರಾಜಕೀಯದಲ್ಲಿ ಧರ್ಮ, ಏನೋ ಹೇಳಿದ್ರು. ಪಾಪ ಅವ್ರದ್ದೊಂದು ಡೈಲಾಗ್ಗಳು ಇರ್ತಾವೆ ಅವಾಗ ಒಂಥರ. ಈಗ ಬಸ್ ಫ್ರೀ ಮಾಡಿದ್ರಲ್ಲ ಹೆಣ್ಮಕ್ಳಿಗೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಮಾಡಿದ್ದೇನು? ಎಲ್ಲ ರಾಜ್ಯದ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದಾವೆ, ಆ ದೇವಸ್ಥಾನದ ಉಂಡಿ ತುಂಬ್ತಾ ಇದೆ, ಆ ದುಡ್ಡು ಸರ್ಕಾರಕ್ಕೆ ಬರ್ತಾ ಇದೆ. ಇದೇನಿದು ಭಾವನಾತ್ಮಕ ಅಲ್ವಾ? ಇದು ಭಾವನಾತ್ಮಕನ ಅಲ್ವಾ ಹೇಳಿ ಬಲಿ. ನಾನು ಒಂದು ಮೊನ್ನೆ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ನೋಡಿದೆ. ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಭಾಳ ಬದಲಾವಣೆ ಕಂಡುಕೊಂಡಿದ್ದಾರೆ. ಯಾಕೋ ಗೊತ್ತಿಲ್ಲ. ಕಳೆದ ಬಾರಿ ಮಡಿಕೇರಿಗೆ ಹೋದಾಗ ಸಮಸ್ಯೆ ಆಗಿದ್ದು, ದೇವಸ್ಥಾನಗಳಿಗೂ ಹೋಗ್ದಲ್ಲೇ ಮಸೀದಿಗಳಿಗೂ ಹೋಗ್ತಾ ಇದ್ದಿದ್ದು. ಜಾತ್ಯತೀತವಾಗಿ ನಡ್ಕೊಳ್ಳೋಂಥ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನೂ ಒಟ್ಟಾಗಿ ನೋಡ್ಬೇಕಲ್ಲ. ಮೊನ್ನೆ ಮುಖ್ಯಮಂತ್ರಿಯವರಿಗೆ ಎಲ್ಲರೂ ಒಂದೇ, ಈ ರಾಜ್ಯದ 7.5 ಕೋಟಿ ಜನನೂ ಒಂದೇ. 7.5 ಕೋಟಿ ಜನದಲ್ಲಿ ಒಬ್ಬ ರಾಮನ ದೇವಸ್ಥಾನಕ್ಕೆ ಕರೆದ್ರೂ ಹೋಗಬೇಕು ಮುಖ್ಯಮಂತ್ರಿಯಾಗಿ. ನಾನು ಹೇಳ್ತೇನೆ, ಆ್ಯಸ್ ಎ ಸಿದ್ದರಾಮಯ್ಯ ಇಂಡಿವಿಜುವಲ್ ಎಲ್ಲೂ ಹೋಗದೇ ಇರೋ ನಮ್ದು ಏನು ಅಭ್ಯಂತರ ಇಲ್ಲ. ಅವ್ರ ಮನೆಯಲ್ಲೇ ಅವ್ರ ಊರಲ್ಲೇ ರಾಮನ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡಲಿಲ್ಲ, ನಮ್ದು ಏನು ಅಭ್ಯಂತರ ಇಲ್ಲ. ಆ್ಯಸ್ ಎ ಮುಖ್ಯಮಂತ್ರಿ ಜಮೀರ್ ಅಹಮದ್ ಅವ್ರು ಕರೆದ್ರೆ ಮಸೀದಿಗೆ ಹೋಗ್ತೀರಿ, MP ಪಾಟೀಲ್ ಅವ್ರು ಕರೆದ್ರೆ ದೇವಸ್ಥಾನಕ್ಕೆ ಹೋಗಲ್ಲ. ನಾನು 40 ವರ್ಷದಿಂದ ನೋಡಿರ್ತಕ್ಕಂಥ ಸಿದ್ದರಾಮಯ್ಯವರು ಫಸ್ಟ್ ಟೈಮ್ ಈ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಮೊದಲೆಲ್ಲ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರು. ಈ ಸಲ ದೇವರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಂದರೆ ಆ ದೇವರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿರೋಕ್ಕೋಸ್ಕರಾದರೂ ಅಯೋಧ್ಯೆಗೆ ಹೋಗಿ ಬರಬೇಕಿತ್ತು. ಏನು ಹೇಳಿದ್ರು ಅವತ್ತು? ನನಗೆ ಇನ್ವಿಟೇಷನ್ನೇ ಬಂದಿಲ್ಲ. ಆಂಜನೇಯವರು ಏನು ಹೇಳಿದ್ರು? ಇದೆಲ್ಲ ಇದ್ದು ಕೂಡ AICC ಇದೇ ವೇದಿಕೆಯಲ್ಲಿ ಒಂದು ನಿಮಿಷ ಇದೇ ವೇದಿಕೆಯಲ್ಲಿ ನಟರಾಜ್ ಗೌಡರು ಕೂಡ ಹೇಳಿದ್ದಾರೆ, ನನ್ನ ಅಭಿಪ್ರಾಯದಲ್ಲಿ ಹೋಗ್ಬೇಕು ರಾಮನ ದೇವಸ್ಥಾನಕ್ಕೆ ಅಂತ. ಇವತ್ತು ಪಾಪ ಸೋನಿಯಾ ಗಾಂಧಿ ಅವರು ಆದೇಶ ಕೊಟ್ಟಾರೆ, ನಟರಾಜ್ ಗೌಡರು ಏನ್ ಮಾಡ್ತಾರೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋಣ ಒಂದಿನ.